ಏರ್ ಕ್ರಾಶ್ಗೆ 241 ಮಂದಿ ಬಲಿಯಾಗಿದ್ದಾರೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ಈ ದುರಂತ ಸಂಭವಿಸಿದೆ. ಈ ರೀತಿಯ ಏರ್ ಕ್ರ್ಯಾಶು ಇದೇ ಮೊದಲ ಅಂತ ಹೇಳಿದರೆ ಇಲ್ಲ. ಈ ಹಿಂದೆಯೂ ಕೂಡ ಹಲವು ಈ ರೀತಿಯ ಘಟನೆಗಳಾಗಿದ್ದಾವೆ. ಅದರ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದಲ್ಲಿ ವಿಮಾನ ದುರಂತ ಇದೇ ಮೊದಲಲ್ಲ. 1988ರ ಅಕ್ಟೋಬರ್ 19ರಂದು ಅಹಮದಾಬಾದ್ನ ಇದೇ ರನ್ವೇನಲ್ಲಿ ಮಹಾ ದುರಂತ ಕೂಡ ಆಗಿತ್ತು. ದೇಶದಲ್ಲಾಗಿರುವಂತಹ ವಿಮಾನ ಅವಘಡಗಳ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಭಾರತದಲ್ಲಿ ವಿಮಾನ ದುರಂತದ ಹಿಸ್ಟರಿ ಈ ರೀತಿ ಇದೆ. 1996 ಹರಿಯಾಣ 349 ಜನ ದುರ್ಮರಣಕ್ಕೀಡಾಗಿರ್ತಾರೆ ಈ ದುರಂತದಲ್ಲಿ. 1996 ನವೆಂಬರ್ 12 ಸೌದಿ ಅರೇಬಿಯಾದ ವಿಮಾನ ಮತ್ತು ಕಜಕಿಸ್ತಾನದ ವಿಮಾನ ಹರಿಯಾಣದ ಚಕ್ರಿ ಡಿಬ್ರಿ ಬಳಿ ಆಗಸದಲ್ಲಿ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಎರಡೂ ವಿಮಾನದಲ್ಲಿದ್ದಂತಹ 349 ಜನ ಸಾವಿಗೀಡಾಗಿದ್ದರು. 2020 ಕ್ಯಾಲಿಕಟ್ 172 ಜನ ಈ ದುರಂತದಲ್ಲಿ ಸಾವನ್ನಪ್ಪಿದರು. 2020 ಆಗಸ್ಟ್ 7ರಂದು 2010 ಮಂಗಳೂರಲ್ಲಿ 158 ಜನ ಸಜೀವ ದಹನವಾಗಿದ್ದರು. ಇದು ಭಾರತದಲ್ಲಿ ವಿಮಾನ ದುರಂತದ ಈ ಹಿಂದೆ ನಡೆದಂತಹ ದುರಂತದ ಮಾಹಿತಿ. 1988ರಲ್ಲಿ ಅಹಮದಾಬಾದ್ನಲ್ಲಿ 133 ಜನ ವಿಮಾನ ದುರಂತಕ್ಕೆ ಬಲಿಯಾಗಿದ್ದರು. ಅದರ ಜೊತೆಗೇನೆ ಮತ್ತಿಷ್ಟು ಅಪ್ಡೇಟ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. 1990ರಲ್ಲಿ HALನಲ್ಲಿ 92 ಜನ ಇದೇ ವಿಮಾನದ ದುರಂತಕ್ಕೆ ಸಂಬಂಧಪಟ್ಟಂತೆ ದುರ್ಮರಣಕ್ಕೀಡಾಗಿರ್ತಾರೆ. ಜಗತ್ತಿನಾದ್ಯಂತ ಈ ರೀತಿಯ ಹಲವು ದುರಂತಗಳಾಗಿದೆ. ದೇಶದಲ್ಲಾಗಿರುವಂತಹ ವಿಮಾನ ದುರಂತಗಳ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. 1990 HALನಲ್ಲಿ 92 ಜನ ದುರ್ಮರಣಕ್ಕೀಡಾಗಿದ್ದರು. 1996ರಲ್ಲಿ ಹರಿಯಾಣದಲ್ಲಿ 349 ಜನ ದುರ್ಮರಣಕ್ಕೀಡಾಗಿರ್ತಾರೆ. ಈ ರೀತಿಯ ಹಲವು ಘಟನೆಗಳು ಇನ್ಸಿಡೆಂಟ್ಗಳು ನಮ್ಮ ಮುಂದಿರುವಂಥದ್ದು ಈ ಹಿಂದೆ ಆಗಿರುವಂಥದ್ದಕ್ಕೆ.